ನಮಸ್ಕಾರ ಸ್ನೇಹಿತರೆ, ನನ್ನ ಸ್ಟಡಿ ವಿತ್ ಶಂಕರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದಿನ ಒಂದು ತರಗತಿಯಲ್ಲಿ ಕರ್ನಾಟಕದ ಜಿಲ್ಲಾವಾರು ವಿಶೇಷತೆಗಳ ಕುರಿತು ತಿಳಿದುಕೊಳ್ಳೋಣ. ಮೊದಲಿಗೆ ಬೆಳಗಾವಿ ಜಿಲ್ಲೆಯ ಕುರಿತು ತಿಳಿದುಕೊಳ್ಳೋಣ ಸ್ನೇಹಿತರೆ. ಬೆಳಗಾವಿ ಜಿಲ್ಲೆ ಭಾಳಷ್ಟು ಇಂಪಾರ್ಟೆಂಟ್ ಆದಂತಹ ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ಹಿನ್ನೆಲೆಯನ್ನು ಹೊಂದಿರುವಂತಹ ಒಂದು ಜಿಲ್ಲೆ. ಬೆಳಗಾವಿ ಜಿಲ್ಲೆ ಕರ್ನಾಟಕದಲ್ಲೇ ಅತ್ಯಂತ ದೊಡ್ಡ ಜಿಲ್ಲೆ, ಅತಿ ದೊಡ್ಡ ಜಿಲ್ಲೆ. ವಿಸ್ತೀರ್ಣದಲ್ಲಿ ಅತಿ ದೊಡ್ಡ ಜಿಲ್ಲೆ ಯಾವುದಂದರೆ ಬೆಳಗಾವಿ. ಮತ್ತು ಬೆಂಗಳೂರಿನ ನಂತರ ಎರಡನೇ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವಂತಹ ಜಿಲ್ಲೆ. ಬೆಂಗಳೂರಿನ ನಂತರ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವ ಜಿಲ್ಲೆ, ಎರಡನೇ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವಂತಹ ಜಿಲ್ಲೆ. 1924ರಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ನ ಅಧಿವೇಶನದ ಅಧ್ಯಕ್ಷತೆಯನ್ನು ಮಹಾತ್ಮ ಗಾಂಧೀಜಿಯವರು ವಹಿಸಿಕೊಂಡಿದ್ದರು. 1924ರಲ್ಲಿ ಅಖಿಲ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ನ ಅಧಿವೇಶನದ ಅಧ್ಯಕ್ಷತೆಯನ್ನು ಮಹಾತ್ಮ ಗಾಂಧೀಜಿಯವರು ವಹಿಸಿಕೊಂಡಿರ್ತಾರೆ. ಈ ಅಧಿವೇಶನ ಬೆಳಗಾವಿ ಜಿಲ್ಲೆಯಲ್ಲಿ ನಡೆದಿರುವಂಥದ್ದು. ಮತ್ತು ಮಹಾತ್ಮ ಗಾಂಧೀಜಿಯವರು ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂತಹ ಏಕೈಕ ಅಧಿವೇಶನ ಇಲ್ಲಿ ನಡೆದಿರುತ್ತದೆ ಸ್ನೇಹಿತರೆ. ಇದು ಇಂಪಾರ್ಟೆಂಟ್. ಇನ್ನು ಬೆಳಗಾವಿ ಜಿಲ್ಲೆಯನ್ನು ಕಾಲ್ದಳದ ತೊಟ್ಟಿಲು ಅಂತ ಕರೀತಾರೆ. ಕಾಲ್ದಳದ ತೊಟ್ಟಿಲು ಅಂತ ಕರೀತಾರೆ. ಇಂಪಾರ್ಟೆಂಟ್. ಇನ್ನು ಬೆಳಗಾವಿ ಜಿಲ್ಲೆಯಲ್ಲಿ ಹಿಡಕಲ್ ಅಣೆಕಟ್ಟು ಇದೆ. ಬೆಳಗಾವಿ ಜಿಲ್ಲೆಯಲ್ಲಿ ಹಿಡಕಲ್ ಅಣೆಕಟ್ಟು ಇದೆ. ಈ ಹಿಡಕಲ್ ಅಣೆಕಟ್ಟು ಘಟಪ್ರಭಾ ನದಿಗೆ ಅಡ್ಡಲಾಗಿ ಕಟ್ಟಿದ್ದಾರೆ. ಇದನ್ನು ರಾಜ ಲಖಮಗೌಡ ಜಲಾಶಯ ಅಂತ ಕರೀತಾರೆ. ಇಂಪಾರ್ಟೆಂಟ್, ಪರೀಕ್ಷೆಯಲ್ಲಿ ಈ ಹಿಂದೆ ಕೇಳಿದರು. ಇನ್ನು ಬೆಳಗಾವಿ ಜಿಲ್ಲೆಯಲ್ಲಿ ಗೋಕಾಕ್ ಜಲಪಾತವಿದೆ. ಗೋಕಾಕ್ ಜಲಪಾತ ಘಟಪ್ರಭಾ ನದಿಯಿಂದ ಸೃಷ್ಟಿಯಾಗಿದೆ. ಬೆಳಗಾವಿ ಜಿಲ್ಲೆಯಲ್ಲಿ ಗೋಕಾಕ್ ಜಲಪಾತವಿದೆ. ಘಟಪ್ರಭಾ ನದಿಯಿಂದ ಸೃಷ್ಟಿಯಾದಂತಹ ಫಾಲ್ಸ್. ಇಂಪಾರ್ಟೆಂಟ್. ಇದನ್ನು ಭಾರತದ ನಯಾಗರ ಅಂತ ಕರೀತಾರೆ. ಭಾಳಷ್ಟು ಇಂಪಾರ್ಟೆಂಟ್ ಆಗಿದೆ. ಇನ್ನು ಬೆಳಗಾವಿ ಜಿಲ್ಲೆಯಲ್ಲಿ ಗೊಡಚಿನಮಲಕಿ ಜಲಪಾತ ಕಂಡುಬರ್ತದೆ. ಗೊಡಚಿನಮಲಕಿ ಜಲಪಾತ ಇದೆ. ಇದು ಕೂಡ ಇಂಪಾರ್ಟೆಂಟ್, ಈ ಹಿಂದೆ ಪರೀಕ್ಷೆಯಲ್ಲಿ ಕೇಳಿದರು. ಯಾವ ನದಿಯಿಂದ ಸೃಷ್ಟಿಯಾಗಿದೆ ಅಂತ ಕೇಳಿದರು. ಮಾರ್ಕಂಡೇಯ ನದಿಯಿಂದ ಗೊಡಚಿನಮಲಕಿ ಜಲಪಾತ ಸೃಷ್ಟಿಯಾಗಿದೆ ಸ್ನೇಹಿತರೆ. ಇನ್ನು ಮಹದಾಯಿ ವಿವಾದ ಕರ್ನಾಟಕ ಮತ್ತು ಗೋವಾ ರಾಜ್ಯಗಳ ನಡುವೆ ಇದೆ. ಮಹದಾಯಿ ಕರ್ನಾಟಕ ಮತ್ತು ಗೋವಾ ರಾಜ್ಯಗಳ ನಡುವಿನ ಒಂದು ಜಲ ವಿವಾದ. ಇದು ಕೂಡ ಇಂಪಾರ್ಟೆಂಟ್. ಇನ್ನು ಕಳಸಾ ಬಂಡೂರಿ ನಾಲಾ ಯೋಜನೆ ಇಲ್ಲಿ ಪ್ರಾರಂಭವಾಗ್ತದೆ. ಇದು ಮಹದಾಯಿ ನದಿಗೆ ಸಂಬಂಧಿಸಿದಂತಹ ಒಂದು ಯೋಜನೆ. ಕಳಸಾ ಬಂಡೂರಿ ನಾಲಾ ಯೋಜನೆ ಬೆಳಗಾವಿಯಿಂದ ಪ್ರಾರಂಭವಾಗ್ತದೆ. ಭಾಳ ಇಂಪಾರ್ಟೆಂಟ್. ಇನ್ನು ಬೆಳಗಾವಿ ಜಿಲ್ಲೆಯಲ್ಲಿ ಏರೋಸ್ಪೇಸ್ ಜೆಡ್ ಇದು ಕೂಡ ಇಂಪಾರ್ಟೆಂಟ್ ಸ್ನೇಹಿತರೆ. ಏರೋಸ್ಪೇಸ್ ಸೆಜ್ ಸ್ಪೆಷಲ್ ಎಕನಾಮಿಕ್ ಝೋನ್ ಅಂತ ಕರೀತಾರೆ. ಬೆಳಗಾವಿ ಜಿಲ್ಲೆಯಲ್ಲಿ ಇದೆ. ಇನ್ನು ಬೆಳಗಾವಿ ಜಿಲ್ಲೆಯನ್ನು ಕರ್ನಾಟಕದ ಸಕ್ಕರೆಯ ಬಟ್ಟಲು ಅಂತ ಕರೀತಾರೆ. ಭಾಳ ಇಂಪಾರ್ಟೆಂಟ್. ಕರ್ನಾಟಕದ ಸಕ್ಕರೆ ಬಟ್ಟಲು. ಬೆಳಗಾವಿ ಜಿಲ್ಲೆಯನ್ನು ಕರ್ನಾಟಕದ ಸಕ್ಕರೆ ಬಟ್ಟಲು ಅಂತ ಕರೀತಾರೆ. ಅತಿ ಹೆಚ್ಚು ಕಬ್ಬು ಬೆಳೆಯುವಂತಹ ಜಿಲ್ಲೆ.
ಅತಿ ಹೆಚ್ಚು ಕಬ್ಬು ಬೆಳೆಯುವಂತಹ ಜಿಲ್ಲೆ. ಬೆಳಗಾವಿ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಕಬ್ಬನ್ನು ಬೆಳೀತಾರೆ. ಇನ್ನು ಚಿಕ್ಕೋಡಿ ತಾಲೂಕು ತಂಬಾಕು ಹೊಗೆಸೊಪ್ಪು ಬೆಳೆಗೆ ಪ್ರಸಿದ್ಧವಾಗಿದೆ ಸ್ನೇಹಿತರೆ. ಚಿಕ್ಕೋಡಿ ಮತ್ತು ನಿಪ್ಪಾಣಿ ಹೊಗೆಸೊಪ್ಪು ಅತಿ ಹೆಚ್ಚು ಬೆಳೀತಾರೆ. ಚಿಕ್ಕೋಡಿ ಮತ್ತು ನಿಪ್ಪಾಣಿಯಲ್ಲಿ ಅತಿ ಹೆಚ್ಚು ತಂಬಾಕು ಅಥವಾ ಹೊಗೆಸೊಪ್ಪನ್ನು ಬೆಳೀತಾರೆ. ಇನ್ನು ಬೆಳಗಾವಿ ಜಿಲ್ಲೆಯಲ್ಲಿ 2ನೇ ವಿಶ್ವ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತದೆ 2011ರಲ್ಲಿ. 2011ರಲ್ಲಿ 2ನೇ ವಿಶ್ವ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತದೆ. ಇಂಪಾರ್ಟೆಂಟ್. ಮತ್ತು ಖಾನಾಪುರ ಬಾಕ್ಸೈಟ್ ಅದಿರಿಗೆ ಹೆಸರುವಾಸಿಯಾಗಿದೆ. ಖಾನಾಪುರ ತಾಲೂಕಿನಲ್ಲಿ ಬಾಕ್ಸೈಟ್ ಇದೆ. ಖಾನಾಪುರ ಬಾಕ್ಸೈಟ್ ಅದಿರಿಗೆ ಹೆಸರುವಾಸಿಯಾಗಿದೆ. ಇಂಪಾರ್ಟೆಂಟ್. ಬಾಕ್ಸೈಟನ್ನು ಜಾಸ್ತಿ ಬೆಳೀತಾರೆ. ಇನ್ನು ಬೆಳಗಾವಿ ಜಿಲ್ಲೆಯಲ್ಲಿ ಉಪ್ಪಿನ ಕಾನೂನನ್ನು ಗಂಗಾಧರರಾವ್ ದೇಶಪಾಂಡೆ ಅವರು ಮುರಿತಾರೆ. 1930ರಲ್ಲಿ ಗಂಗಾಧರರಾವ್ ದೇಶಪಾಂಡೆ ಅವರು ಇಂಪಾರ್ಟೆಂಟ್. 1930ರಲ್ಲಿ ಗಂಗಾಧರರಾವ್ ದೇಶಪಾಂಡೆ ಅವರು ಉಪ್ಪಿನ ಕಾನೂನನ್ನು ಮುರಿತಾರೆ 1930ರಲ್ಲಿ. ಇನ್ನು ಬೆಳಗಾವಿ ಜಿಲ್ಲೆಯಲ್ಲಿ ಗಂಗಾಧರರಾವ್ ದೇಶಪಾಂಡೆಯವರು ರಾಷ್ಟ್ರೀಯ ಶಾಲೆಗಳನ್ನು ಸ್ಥಾಪಿಸ್ತಾರೆ. ಗಂಗಾಧರರಾವ್ ದೇಶಪಾಂಡೆಯವರು ರಾಷ್ಟ್ರೀಯ ಶಾಲೆಗಳನ್ನು ಸ್ಥಾಪಿಸ್ತಾರೆ. ಇನ್ನು ಬೆಳಗಾವಿ ಜಿಲ್ಲೆಯಲ್ಲಿ ಭಾಳಷ್ಟು ರೀತಿಯಾದಂತಹ ಒಂದು ಇಂಪಾರ್ಟೆಂಟ್ ಆದಂತಹ ಒಂದು ಧ್ವಜಸ್ತಂಭ ಇದೆ. ದೇಶದಲ್ಲಿಯೇ ಅತಿ ಎತ್ತರದ ಧ್ವಜಸ್ತಂಭ ಕಂಡುಬರುವುದು. ದೇಶದಲ್ಲೇ ಅತಿ ಎತ್ತರದ ಧ್ವಜಸ್ತಂಭ ಇಂಪಾರ್ಟೆಂಟ್ ಬೆಳಗಾವಿ ಜಿಲ್ಲೆಯಲ್ಲಿ ಕಂಡುಬರುತ್ತದೆ. ಇಂಪಾರ್ಟೆಂಟ್ ಸ್ನೇಹಿತರೆ. ಇನ್ನು ಬೆಳಗಾವಿಯನ್ನು ಪದಾತಿ ಪಡೆಯ ತೊಟ್ಟಿಲು ಅಂತ ಕರೀತಾರೆ. ಪದಾತಿ ಪಡೆಯ ತೊಟ್ಟಿಲು ಇಂಪಾರ್ಟೆಂಟ್. ಇನ್ನು ಬೆಳಗಾವಿ ಜಿಲ್ಲೆಯಲ್ಲಿ ಸೋಬ್ರಿಕೇಯಾದ ಕ್ರೆಡಲ್ ಆಫ್ ಇನ್ಫ್ಯಾಂಟ್ರಿ ಬೆಳಗಾವಿ ಜಿಲ್ಲೆಯಲ್ಲಿ ಕಂಡುಬರುತ್ತದೆ. ಸೋಬ್ರಿಕೇಯಾದ ಕ್ರೆಡಲ್ ಆಫ್ ಇನ್ಫ್ಯಾಂಟ್ರಿ ಬೆಳಗಾವಿ ಜಿಲ್ಲೆಯಲ್ಲಿ ಕಂಡುಬರುತ್ತದೆ. ಇನ್ನು ಬೆಳಗಾವಿ ಜಿಲ್ಲೆಯಲ್ಲಿ ಮಲಪ್ರಭಾ ನದಿಗೆ ರೇಣುಕಾಸಾಗರ ಡ್ಯಾಮನ್ನು ನಿರ್ಮಾಣ ಮಾಡಿದ್ದಾರೆ. ಮಲಪ್ರಭಾ ನದಿಗೆ ರೇಣುಕಾಸಾಗರ ಡ್ಯಾಮ್ ಇಂಪಾರ್ಟೆಂಟ್. ಪರೀಕ್ಷೆಯಲ್ಲಿ ಈ ಹಿಂದೆ ನಡೆದಂತಹ ಪರೀಕ್ಷೆಯಲ್ಲಿ ಇದನ್ನು ಕೇಳಿದ್ರು ಸ್ನೇಹಿತರೆ. ಇಂಪಾರ್ಟೆಂಟ್ ಆಗಿದೆ. ಇಷ್ಟು ಬೆಳಗಾವಿ ಜಿಲ್ಲೆಯ ಒಂದು ಸಂಕ್ಷಿಪ್ತ ಮಾಹಿತಿ ಸ್ನೇಹಿತರೆ. ಮುಂದಿನ ಒಂದು ಜಿಲ್ಲೆ ಉತ್ತರ ಕನ್ನಡ ಜಿಲ್ಲೆಯ ಕುರಿತು ತಿಳಿದುಕೊಳ್ಳೋಣ. ಉತ್ತರ ಕನ್ನಡ ಜಿಲ್ಲೆ ಅದರ ಕೇಂದ್ರ ಕಚೇರಿ ಕಾರವಾರ. ಜಿಲ್ಲಾ ಕೇಂದ್ರ ಯಾವುದು? ಕಾರವಾರ ಜಿಲ್ಲಾ ಕೇಂದ್ರವಾಗಿದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕೈಗಾ ಅಣುವಿದ್ಯುತ್ ಸ್ಥಾವರ ಇದೆ. ಇಂಪಾರ್ಟೆಂಟ್. ಕೈಗಾ ಅಣುವಿದ್ಯುತ್ ಸ್ಥಾವರ ಕಾಳಿ ನದಿಯ ಎಡದಂಡೆಯ ಮೇಲಿದೆ. ಕಾಳಿ ನದಿಯ ಎಡದಂಡೆ ಇಂಪಾರ್ಟೆಂಟ್. ಕಾಳಿ ನದಿಯ ಎಡದಂಡೆಯ ಮೇಲೆ ಇದೆ. ಇನ್ನು ಕರ್ನಾಟಕದಲ್ಲಿ ಅತಿ ಹೆಚ್ಚು ಅರಣ್ಯ ಹೊಂದಿರುವಂತಹ ಜಿಲ್ಲೆ. ಇಂಪಾರ್ಟೆಂಟ್. ಅತಿ ಹೆಚ್ಚು ಅರಣ್ಯ ಹೊಂದಿರುವಂತಹ ಜಿಲ್ಲೆ. ಇನ್ನು ಅಂಶಿ ರಾಷ್ಟ್ರೀಯ ಉದ್ಯಾನವನ ಇಲ್ಲಿ ಕಂಡುಬರುತ್ತದೆ. ಅಂಶಿ ನ್ಯಾಷನಲ್ ಪಾರ್ಕ್ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡುಬರುತ್ತದೆ. ಇಂಪಾರ್ಟೆಂಟ್. ಅಂಶಿ ನ್ಯಾಷನಲ್ ಪಾರ್ಕ್ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡುಬರುತ್ತದೆ. ಅತ್ತಿವೇರಿ ಪಕ್ಷಿಧಾಮ ಕಂಡುಬರುವಂಥ ಜಿಲ್ಲೆ. ಅತ್ತಿವೇರಿ ಪಕ್ಷಿಧಾಮ
ಅತ್ತಿವೇರಿ ಪಕ್ಷಿಧಾಮ ಕಂಡುಬರುವಂತಹ ಜಿಲ್ಲೆ ಇಂಪಾರ್ಟೆಂಟ್ ಆಗಿದೆ. ಅತ್ತಿವೇರಿ ಪಕ್ಷಿಧಾಮ ಯಾವ ಜಿಲ್ಲೆಯಲ್ಲಿ ಕಂಡುಬರುತ್ತದೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ ಸ್ನೇಹಿತರೆ. ಇನ್ನು ಮಾಗೋಡು ಜಲಪಾತ ಕಂಡುಬರುವಂತಹ ಜಿಲ್ಲೆ ಮಾಗೋಡು ಜಲಪಾತ ಕಂಡುಬರುವಂತಹ ಜಿಲ್ಲೆ. ಈ ಮಾಗೋಡು ಜಲಪಾತ ಬೆಡ್ತಿ ನದಿಯಿಂದ ಸೃಷ್ಟಿಯಾಗಿದೆ. ಇಂಪಾರ್ಟೆಂಟ್. ಬೆಡ್ತಿ ನದಿಯಿಂದ ಮಾಗೋಡು ಜಲಪಾತ ಸೃಷ್ಟಿಯಾಗಿದೆ. ಇನ್ನು ಉಂಚಳ್ಳಿ ಜಲಪಾತವು ಕಂಡುಬರುವಂತಹ ಜಿಲ್ಲೆ ಉಂಚಳ್ಳಿ ಫಾಲ್ಸ್ ಕಂಡುಬರುವಂತಹ ಜಿಲ್ಲೆ. ಇದು ಅಘನಾಶಿನಿ ನದಿಯಿಂದ ಸೃಷ್ಟಿಯಾಗಿರುವಂತಹ ಒಂದು ಫಾಲ್ಸ್. ಇನ್ನು ಸೂಪಾ ಡ್ಯಾಮನ್ನು ಕಾಳಿ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ. ಸೂಪಾ ಡ್ಯಾಮ್ ಕಾಳಿ ನದಿಗೆ ಅಡ್ಡಲಾಗಿ ಕಟ್ಟಿದ್ದಾರೆ ಸ್ನೇಹಿತರೆ. ಕಾಳಿ ನದಿಗೆ ಅಡ್ಡಲಾಗಿ ಕಟ್ಟಿದ್ದಾರೆ. ಇದು ಕೂಡ ಪರೀಕ್ಷಾ ದೃಷ್ಟಿಯಿಂದ ಇಂಪಾರ್ಟೆಂಟ್. ಉತ್ತರ ಕನ್ನಡ ಜಿಲ್ಲೆಯನ್ನು ಜಲಪಾತಗಳ ಜಿಲ್ಲೆ ಅಂತ ಕರೀತಾರೆ. ಇಂಪಾರ್ಟೆಂಟ್. ಜಲಪಾತಗಳ ಜಿಲ್ಲೆ ಎಂದು ಕರೆಯುತ್ತಾರೆ. ಇದು ಇಂಪಾರ್ಟೆಂಟ್. ಇನ್ನು ದಾಂಡೇಲಿ, ಉತ್ತರ ಕನ್ನಡ ಜಿಲ್ಲೆಯ ದಾಂಡೇಲಿ ಪೇಪರ್ ಕಾಗದಕ್ಕೆ ಹೆಸರುವಾಸಿಯಾಗಿದೆ. ದಾಂಡೇಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡುಬರುವಂಥದ್ದು. ಪೇಪರ್ ಕಾಗದಕ್ಕೆ ಹೆಸರುವಾಸಿಯಾದಂತಹ ಒಂದು ಸ್ಥಳ ದಾಂಡೇಲಿ. ಇಂಪಾರ್ಟೆಂಟ್. ಇನ್ನು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸುಪ್ರಸಿದ್ಧವಾದಂತಹ ಪ್ರವಾಸಿ ತಾಣ ಯಾನ ಅಂತ ಎಂಬ ಪ್ಲೇಸ್ ಇದೆ. ಸುಪ್ರಸಿದ್ಧ ಪ್ರವಾಸಿ ತಾಣ. ಇನ್ನು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸಿದ್ದಿ ಬುಡಕಟ್ಟು ಜನಾಂಗ ಕಂಡುಬರುತ್ತದೆ. ಇಲ್ಲೊಂದು ಟ್ರೈಬ್ಸ್ ಇದ್ದಾರೆ, ಸಿದ್ದಿ ಬುಡಕಟ್ಟು ಜನಾಂಗ ಕಂಡುಬರುವಂತಹ ಜಿಲ್ಲೆ ಉತ್ತರ ಕನ್ನಡ ಜಿಲ್ಲೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನೇತ್ರಾಣಿ ದ್ವೀಪ ಇದೆ. ಇಲ್ಲಿ ನೇತ್ರಾಣಿ ದ್ವೀಪ. ಇನ್ನು 1930ರಲ್ಲಿ ಅಂಕೋಲಾ ಉಪ್ಪಿನ ಸತ್ಯಾಗ್ರಹ ನೇತೃತ್ವವನ್ನು MP ನಾಡ್ಕರ್ಣಿಯವರು ವಹಿಸಿದರು. ಅಂಕೋಲಾ ಇಂಪಾರ್ಟೆಂಟ್. 1930ರಲ್ಲಿ MP ನಾಡ್ಕರ್ಣಿಯವರು ವಹಿಸ್ಕೊಂಡಿರ್ತಾರೆ ಸ್ನೇಹಿತರೆ. ಇಂಪಾರ್ಟೆಂಟ್. ಅಂಕೋಲಾವನ್ನು ಕರ್ನಾಟಕದ ಬಾರ್ಡೋಲಿ ಅಂತ ಕರೀತಾರೆ. ಯಾವುದನ್ನು ಕರೀತಾರೆ? ಅಂಕೋಲಾವನ್ನು ಕರೀತಾರೆ ಕರ್ನಾಟಕದ ಬಾರ್ಡೋಲಿ. ಇಂಪಾರ್ಟೆಂಟ್. ಕರ್ನಾಟಕದ ಬಾರ್ಡೋಲಿ ಅಂತ ಅಂಕೋಲಾವನ್ನು ಕರೀತಾರೆ. ಇನ್ನು ಉತ್ತರ ಕನ್ನಡ ಜಿಲ್ಲೆ ಕರಾವಳಿ ತೀರವನ್ನು ಹೊಂದಿರುವಂತಹ ಜಿಲ್ಲೆ. ಸೂಪ ಎಂಬ ಊರು ಮ್ಯಾಂಗ್ನೀಸ್ಗೆ ಹೆಸರುವಾಸಿಯಾಗಿದೆ. ಮ್ಯಾಂಗ್ನೀಸ್ ಉತ್ಪಾದನೆ ಮಾಡುವಂಥದ್ದು ಮ್ಯಾಂಗ್ನೀಸ್ ಸಿಗ್ತದೆ ಅಲ್ಲಿ. ಇನ್ನು ಉತ್ತರ ಕನ್ನಡ ಜಿಲ್ಲೆಯ ಕದಂಬರ ರಾಜಧಾನಿ ಬನವಾಸಿ ಇದೆ. ಉತ್ತರ ಕನ್ನಡ ಜಿಲ್ಲೆಯ ಬನವಾಸಿ ಕದಂಬರ ರಾಜಧಾನಿ ಆಗಿತ್ತು. ಐತಿಹಾಸಿಕ ಚರಿತ್ರೆಯನ್ನು ಹೊಂದಿರುವಂತಹ ಜಿಲ್ಲೆ. ಕದಂಬರ ರಾಜಧಾನಿ ಬನವಾಸಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬಂದಿತ್ತು. ಮತ್ತು ವರದಾ ನದಿಯ ದಂಡೆಯ ಮೇಲಿದೆ. ಇದು ವರದಾ ನದಿಯ ದಂಡೆಯ ಮೇಲಿದೆ. ಇಂಪಾರ್ಟೆಂಟ್. ಬನವಾಸಿ ಯಾವ ನದಿಯ ದಂಡೆಯ ಮೇಲೆ ಇದೆ ಅಂತ ಪ್ರಶ್ನೆಯನ್ನು ಕೇಳಿದರು ಸ್ನೇಹಿತರೆ. ವರದಾ ನದಿಯ ದಂಡೆ ಮೇಲೆ ಇದೆ. ಇನ್ನು ಕದಂಬ ಉತ್ಸವ ನಡೆಯುತ್ತದೆ. ಈ ಜಿಲ್ಲೆಯಲ್ಲಿ ಕದಂಬ ಉತ್ಸವ ನಡೆಯುತ್ತದೆ ಪ್ರತಿ ವರ್ಷ. ಕದಂಬ ಉತ್ಸವ ಇಂಪಾರ್ಟೆಂಟ್. ಕದಂಬ ಉತ್ಸವ ನಡೆಯುವಂಥ ಜಿಲ್ಲೆ ಉತ್ತರ ಕನ್ನಡ. ಇನ್ನು ಇಂಪಾರ್ಟೆಂಟಾಗಿ ಅಪ್ಪಿಕೋ ಚಳುವಳಿಯ ಒಂದು ಚಳುವಳಿ ನಡೀತದೆ. ಅಪ್ಪಿಕೋ ಚಳುವಳಿ ಪಾಂಡುರಂಗ್ ಹೆಗಡೆಯವರ ನೇತೃತ್ವದಲ್ಲಿ ನಡೀತದೆ. ಅಪ್ಪಿಕೋ ಚಳುವಳಿ ಇಂಪಾರ್ಟೆಂಟ್. ಅಪ್ಪಿಕೋ ಚಳುವಳಿ ಇದು ಪರಿಸರ ಸಂಬಂಧಿತ ಒಂದು ಚಳುವಳಿ. ಇಂಪಾರ್ಟೆಂಟ್ ಸ್ನೇಹಿತರೆ. 1983ರಲ್ಲಿ ನಡೀತದೆ. 1983ರಲ್ಲಿ ಪಾಂಡುರಂಗ್ ಹೆಗಡೆ ಅವರ ನೇತೃತ್ವದಲ್ಲಿ ಈ ಚಳುವಳಿ ನಡೀತದೆ. ಇಂಪಾರ್ಟೆಂಟ್. ಇನ್ನು ಮುಂಡಗೋಡು ಎಂಬ ಊರು ಕಂಡುಬರ್ತದೆ. ಇದು ಟಿಬೇಟಿಯನ್ನರ ಪುನರ್ವಸತಿ ಕೇಂದ್ರ. ಮುಂಡಗೋಡು ಟಿಬೇಟಿಯನ್ನರ ಪುನರ್ವಸತಿ ಕೇಂದ್ರ. ಇಂಪಾರ್ಟೆಂಟ್. ಪುನರ್ವಸತಿ ಕಲ್ಪಿಸಿರ್ತಾರೆ. ಇಂಪಾರ್ಟೆಂಟ್ ಸ್ನೇಹಿತರೆ. ಪುನರ್ವಸತಿ ಕೇಂದ್ರವನ್ನು ಇಲ್ಲಿ ಇದರಲ್ಲಿ ಮಾಡ್ತಾರೆ ಮುಂಡಗೋಡಿನಲ್ಲಿ. ಇನ್ನು ಕಾರವಾರದಲ್ಲಿ ಸೀಬರ್ಡ್ ನೌಕಾನೆಲೆ ಇದೆ.
ಸೀ ಬರ್ಡ್ ನೌಕಾನೆಲೆ ಇಂಪಾರ್ಟೆಂಟ್. ಸೀ ಬರ್ಡ್ ನೌಕಾನೆಲೆ ಕಾರವಾರದಲ್ಲಿದೆ. ಇದಕ್ಕೆ INS ಕದಂಬ ನೌಕಾನೆಲೆ ಅಂತ ಕರೀತಾರೆ. INS ಕದಂಬ ನೌಕಾನೆಲೆ ಅಂತ ಕರೀತಾರೆ. ಇಂಪಾರ್ಟೆಂಟ್. INS ಕದಂಬ ನೌಕಾನೆಲೆ ಅಂತ ಕರೀತಾರೆ. ಇಂಪಾರ್ಟೆಂಟ್. INS ಕದಂಬ ನೌಕಾನೆಲೆ ಅಂತ ಕರೀತಾರೆ. ಇನ್ನು ಕಾರವಾರದಲ್ಲಿ ರವೀಂದ್ರನಾಥ್ ಟ್ಯಾಗೋರ್ ಬೀಚ್ ಇದೆ. ಕಾರವಾರದಲ್ಲಿ ರವೀಂದ್ರನಾಥ್ ಟ್ಯಾಗೋರ್ ಬೀಚ್ ಇದೆ. ಇಂಪಾರ್ಟೆಂಟ್. ಟ್ಯಾಗೋರ್ ಬೀಚ್ ಇದೆ. ಇಂಪಾರ್ಟೆಂಟ್. ಬೀಚ್ ಕಂಡುಬರುತ್ತದೆ. ರವೀಂದ್ರನಾಥ್ ಟ್ಯಾಗೋರ್ ಬೀಚ್ ಕಂಡುಬರುತ್ತದೆ. ಇದು ಕೂಡ ಇಂಪಾರ್ಟೆಂಟ್. ಇನ್ನು ಹೊನ್ನಾವರದ ಹತ್ತಿರ ಶರಾವತಿ ನದಿ ಹರಿಯುತ್ತದೆ. ಶರಾವತಿ ನದಿ ಹೊನ್ನಾವರ ದಡದಲ್ಲಿ ಇದೆ. ಹೊನ್ನಾವರದ ದಡದಲ್ಲಿ ಶರಾವತಿ ನದಿ ಇದೆ. ಇದು ಕೂಡ ಇಂಪಾರ್ಟೆಂಟ್. ಇನ್ನು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಗೋಕರ್ಣ ಸಮೀಪ ಓಂ ಬೀಚ್ ಇದೆ. ಓಂ ಬೀಚ್ ಗೋಕರ್ಣ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡುಬರುವಂಥದ್ದು, ಭಾಳ ಇಂಪಾರ್ಟೆಂಟ್. ಇನ್ನು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಭಟ್ಕಳ, ಗೋಕರ್ಣ, ಬೇಲಿಕೇರಿ, ಹೊನ್ನಾವರ ಬಂದರುಗಳಿವೆ. ಇನ್ನು ಕಡಲ ತೀರದ ಕಾಶ್ಮೀರ ಅಂತ ಕರೀತಾರೆ. ಕಾರವಾರವನ್ನು ಕಡಲ ತೀರದ ಕಾಶ್ಮೀರ ಅಂತ ಕರೀತಾರೆ. ಕಡಲ ತೀರದ ಕಾಶ್ಮೀರ ಇಂಪಾರ್ಟೆಂಟ್. ಕಡಲ ತೀರದ ಕಾಶ್ಮೀರ ಅಂತ ಕರೀತಾರೆ. ಇನ್ನು ಲಾಲ್ಗುಳಿ ಜಲಪಾತ ಮತ್ತು ಸಾತೋಡಿ ಜಲಪಾತ ಕಾಳಿ ನದಿಯಿಂದ ಸೃಷ್ಟಿಯಾಗಿದೆ. ಇಂಪಾರ್ಟೆಂಟ್. ಲಾಲ್ಗುಳಿ ಜಲಪಾತ, ಸಾತೋಡಿ ಫಾಲ್ಸ್ ಇಂಪಾರ್ಟೆಂಟ್. ಲಾಲ್ಗುಳಿ ಜಲಪಾತ ಮತ್ತು ಸಾತೋಡಿ ಫಾಲ್ಸ್ ಕಾಳಿ ನದಿಯಿಂದ ಸೃಷ್ಟಿಯಾದಂಥದ್ದು. ಇಂಪಾರ್ಟೆಂಟ್. ಕೇಳ್ತಾರೆ ಸ್ನೇಹಿತರೆ ಪರೀಕ್ಷೆಗಳಲ್ಲಿ. ಕಾಳಿ ನದಿಯಿಂದ ಸೃಷ್ಟಿಯಾಗಿದೆ. ಇನ್ನು ಶಿವಗಂಗಾ ಜಲಪಾತ ಅಂತ ಇದೆ. ಸೊಂಡಾ ನದಿಯಿಂದ ಸೃಷ್ಟಿಯಾಗಿದೆ. ಶಿವಗಂಗಾ ಫಾಲ್ಸ್ ಇದೆ. ಶಿವಗಂಗಾ ಫಾಲ್ಸ್ ಸೋಂಡಾ ನದಿಯಿಂದ ಸೃಷ್ಟಿಯಾಗಿರುವಂತಹ ಜಲಪಾತ. ಇಂಪಾರ್ಟೆಂಟ್ ಸ್ನೇಹಿತರೆ. ಇಷ್ಟು ಪಾಯಿಂಟ್ಸ್ಗಳು ಪರೀಕ್ಷಾ ದೃಷ್ಟಿಯಿಂದ ಇಂಪಾರ್ಟೆಂಟ್ ಆಗಿವೆ ಸ್ನೇಹಿತರೆ. ಇಷ್ಟು ಉತ್ತರ ಕನ್ನಡ ಜಿಲ್ಲೆಯ ಮಾಹಿತಿ. ಇನ್ನು ಹಾವೇರಿ ಜಿಲ್ಲೆಯ ಒಂದು ಸಂಕ್ಷಿಪ್ತ ಮಾಹಿತಿ. ಹಾವೇರಿ ಜಿಲ್ಲೆಯಲ್ಲಿ ಜಾನಪದ ವಿಶ್ವವಿದ್ಯಾಲಯವನ್ನು ಸ್ಥಾಪಿಸಿದ್ದಾರೆ. ಜಾನಪದ ವಿಶ್ವವಿದ್ಯಾಲಯವನ್ನು ಸ್ಥಾಪಿಸಿದ್ದಾರೆ. ಇಂಪಾರ್ಟೆಂಟ್. ಈ ಜಾನಪದ ವಿಶ್ವವಿದ್ಯಾಲಯ ಹಾವೇರಿ ಜಿಲ್ಲೆಯ ಶಿಗ್ಗಾವಿ ತಾಲೂಕಿನ ಗೊಟಗೋಡಿಯಲ್ಲಿ ಬರುವಂಥದ್ದು. ಗೊಟಗೋಡಿಯಲ್ಲಿ ಇಂಪಾರ್ಟೆಂಟ್. ಈ ಜಾನಪದ ವಿಶ್ವವಿದ್ಯಾಲಯದ ಒಂದು ಧ್ಯೇಯ ಏನಂದರೆ ಹೊನ್ನ ಬಿತ್ತೇವು ಜಗಕ್ಕೆಲ್ಲ. ಇಂಪಾರ್ಟೆಂಟ್ ಸ್ನೇಹಿತರೆ. ಇನ್ನು ಹಾವೇರಿ ಜಿಲ್ಲೆಯ ಬಾಡ ಎಂಬ ಗ್ರಾಮದಲ್ಲಿ ಸಂತ ಕನಕದಾಸರು ಜನಿಸ್ತಾರೆ. ಬಾಡ ಗ್ರಾಮ, ಹಾವೇರಿ ಜಿಲ್ಲೆಯ ಬಾಡ ಗ್ರಾಮ, ಸಂತ ಕನಕದಾಸರು ಹುಟ್ಟಿದಂತಹ ಒಂದು ಪುಣ್ಯ ಭೂಮಿ. ಇನ್ನು ಸಂತ ಶಿಶುನಾಳ ಶರೀಫರು ಹುಟ್ಟಿದಂತಹ ಸ್ಥಳ. ಸಂತ ಶಿಶುನಾಳ ಶರೀಫರು ಜನ್ಮವನ್ನು ಹೊಂದಿದಂತಹ ಸ್ಥಳ ಹಾವೇರಿ ಜಿಲ್ಲೆ. ಇಂಪಾರ್ಟೆಂಟ್. ಇನ್ನು ಹಾವೇರಿ ಜಿಲ್ಲೆಯಲ್ಲಿ ಧರ್ಮ ಜಲಾಶಯ ಇದೆ. ಧರ್ಮ ಜಲಾಶಯ ಹಾವೇರಿ ಜಿಲ್ಲೆಯಲ್ಲಿದೆ. ಇದು ಕೂಡ ಇಂಪಾರ್ಟೆಂಟ್. ಇನ್ನು ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ಕೃಷ್ಣಮೃಗ ವನ್ಯಧಾಮ ಇದೆ. ರಾಣೆಬೆನ್ನೂರು ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರಿನಲ್ಲಿ ಕೃಷ್ಣ ವನ್ಯಮೃಗಧಾಮ ಇದೆ. ಕೃಷ್ಣ ವನ್ಯಮೃಗಧಾಮ ಇಂಪಾರ್ಟೆಂಟ್. ಇನ್ನು ರಾಣೆಬೆನ್ನೂರಿನಲ್ಲಿ ಮೆಕ್ಕೆಜೋಳ ಟೆಕ್ನಾಲಜಿ ಪಾರ್ಕ್ ಇಂಪಾರ್ಟೆಂಟ್. ಹಾವೇರಿ ಜಿಲ್ಲೆಯಲ್ಲಿ ರಾಣೆಬೆನ್ನೂರಿನ ಮೆಕ್ಕೆಜೋಳ ಟೆಕ್ನಾಲಜಿ ಪಾರ್ಕ್ ಇದೆ ಸ್ನೇಹಿತರೆ. ಅತಿ ಹೆಚ್ಚು ಹತ್ತಿ ಬೆಳೆಯುವಂತಹ ಜಿಲ್ಲೆ. ಅತಿ ಹೆಚ್ಚು ಹತ್ತಿ ಏನಕ್ಕಪ್ಪ ಅತಿ ಹೆಚ್ಚು ಹತ್ತಿ ಬೆಳಿತಾರೆ ಅಂದರೆ ಅತಿ ಹೆಚ್ಚು
ಅತಿ ಹೆಚ್ಚು ಕಪ್ಪು ಮಣ್ಣನ್ನು ಹೊಂದಿದಂತಹ ಜಿಲ್ಲೆ. ಅತಿ ಹೆಚ್ಚು ಕಪ್ಪು ಮಣ್ಣು ಹೊಂದಿರುವಂತಹ ಜಿಲ್ಲೆ. ಇಂಪಾರ್ಟೆಂಟ್. ಅತಿ ಹೆಚ್ಚು ಹತ್ತಿಯನ್ನು ಬೆಳೆ ಕಾರಣ ಅಲ್ಲಿ ಕಪ್ಪು ಮಣ್ಣು ಇದೆ, ಇದರಿಂದ ಅತಿ ಹೆಚ್ಚು ಹತ್ತಿಯನ್ನು ಬೆಳೀತಾರೆ. ಇನ್ನು ಏಲಕ್ಕಿ ನಾಡು ಅಂತ ಕರೀತಾರೆ. ಹಾವೇರಿ ಜಿಲ್ಲೆಯನ್ನು ಏಲಕ್ಕಿ ನಾಡು ಅಂತ ಕರೀತಾರೆ. ಇಂಪಾರ್ಟೆಂಟ್. ಏಲಕ್ಕಿ ನಾಡು ಅಂತ ಕರೀತಾರೆ, ಭಾಳ ಇಂಪಾರ್ಟೆಂಟ್. ಇನ್ನು ಬಂಕಾಪುರ ರಾಷ್ಟ್ರಕೂಟ ದೊರೆ ಅಮೋಘ ವರ್ಷ ನೃಪತುಂಗ ನಿರ್ಮಿಸ್ತಾನೆ. ಹಾವೇರಿ ಜಿಲ್ಲೆಯಲ್ಲಿ ಬಂಕಾಪುರ ಅನ್ನೋದೊಂದು ಊರು. ಇದನ್ನು ರಾಷ್ಟ್ರಕೂಟ ದೊರೆ ಅಮೋಘ ವರ್ಷ ನೃಪತುಂಗ ನಿರ್ಮಾಣ ಮಾಡ್ತಾನೆ. ಅಮೋಘ ವರ್ಷ ನೃಪತುಂಗ ನಿರ್ಮಿಸಿದಂತಹ ಒಂದು ಊರು ಬಂಕಾಪುರ. ಬಂಕಾಪುರ ನವಿಲುಗಳಿಗೆ ಹೆಸರುವಾಸಿಯಾದಂತಹ ಒಂದು ಊರು. ಬಂಕಾಪುರ ನವಿಲುಗಳಿಗೆ ಹೆಸರುವಾಸಿ. ಇಂಪಾರ್ಟೆಂಟ್. ಬಂಕಾಪುರ ನವಿಲುಗಳಿಗೆ ಹೆಸರುವಾಸಿ. ಇನ್ನು ಮೈಲಾರ ಮಹದೇವಪ್ಪನವರು ಹಾವೇರಿ ಜಿಲ್ಲೆಯವರು. ಮೈಲಾರ ಮಹದೇವಪ್ಪನವರು ಸ್ವಾತಂತ್ರ್ಯ ಹೋರಾಟಗಾರ. ಮೈಲಾರ ಮಹದೇವಪ್ಪನವರು ಹಾವೇರಿ ಜಿಲ್ಲೆಯವರು. ಇವರು 1930 ಮಾರ್ಚ್ 12ರಂದು ಗುಜರಾತಿನ ದಂಡಿ ಸತ್ಯಾಗ್ರಹದಲ್ಲಿ ಗಾಂಧೀಜಿಯವರ ಜೊತೆ ಭಾಗವಹಿಸಿದ ಏಕೈಕ ಕನ್ನಡಿಗ ಇವರು. ಗಾಂಧೀಜಿಯವರ ಜೊತೆ ದಂಡಿ ಸತ್ಯಾಗ್ರಹದಲ್ಲಿ ಪಾಲ್ಗೊಂಡ ಏಕೈಕ ವ್ಯಕ್ತಿ ಮತ್ತು ಅತಿ ಕಿರಿಯ ವಯಸ್ಸಿನ ವ್ಯಕ್ತಿ. ಇಂಪಾರ್ಟೆಂಟ್. 1930 ಮಾರ್ಚ್ 12ರಂದು ನಡೆದಂಥ ದಂಡಿ ಸತ್ಯಾಗ್ರಹದಲ್ಲಿ ಭಾಗವಹಿಸಿದ ಅತಿ ಸಣ್ಣ ವಯಸ್ಸಿನ ಸ್ವತಂತ್ರ ಹೋರಾಟಗಾರ ಮೈಲಾರ ಮಹದೇವಪ್ಪನವರು. ಇನ್ನು ಮೈಲಾರ ಮಹದೇವಪ್ಪನವರು ಹೊಸರಿತ್ತಿ ಎಂಬ ಊರಿನಲ್ಲಿ ನಿಧನವನ್ನು ಹೊಂದಿರ್ತಾರೆ. ಹೊಸರಿತ್ತಿ ಮೈಲಾರ ಮಹದೇವಪ್ಪನವರು ನಿಧನ ಹೊಂದಿರುವಂತಹ ಸ್ಥಳ. ಇನ್ನು ರಾಣೆಬೆನ್ನೂರು ಬ್ಲ್ಯಾಕ್ ಬಕ್ ಪ್ರಾಣಿಗಳಿಗೆ ಹೆಸರುವಾಸಿಯಾಗಿದೆ. ರಾಣೆಬೆನ್ನೂರು ಬ್ಲ್ಯಾಕ್ ಬಕ್. ಇಂಪಾರ್ಟೆಂಟ್. ಬ್ಲ್ಯಾಕ್ ಬಕ್. ರಾಣೆಬೆನ್ನೂರು ಬ್ಲ್ಯಾಕ್ ಬಕ್ ಪ್ರಾಣಿಗಳಿಗೆ ಹೆಸರುವಾಸಿಯಾದಂತಹ ಒಂದು ಸ್ಥಳ. ಇನ್ನು ಬ್ಯಾಡಗಿ ಮೆಣಸಿನಕಾಯಿಗೆ ಫೇಮಸ್ ಆಗಿದೆ ಅದು. ಬ್ಯಾಡಗಿ ಮೆಣಸಿನಕಾಯಿ ಉತ್ಪಾದನೆಗೆ ಫೇಮಸ್. ಇಷ್ಟು ಇಂಪಾರ್ಟೆಂಟ್ ಪಾಯಿಂಟ್ಗಳು ಸ್ನೇಹಿತರೆ. ಇದು ಪರೀಕ್ಷಾ ದೃಷ್ಟಿಯಿಂದ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಸಂಕ್ಷಿಪ್ತ ಮಾಹಿತಿಯಾಗಿದೆ. ಇನ್ನು ಗದಗ ಜಿಲ್ಲೆಯ ಕುರಿತು ತಿಳಿದುಕೊಳ್ಳೋಣ ಸ್ನೇಹಿತರೆ. ಗದಗ ಜಿಲ್ಲೆಯು ಹಲವು ವಿಶೇಷತೆಗಳನ್ನು ಒಳಗೊಂಡಿರುವಂತಹ ಜಿಲ್ಲೆ. ಇನ್ನು ಗದಗ ಜಿಲ್ಲೆಯಲ್ಲಿ ಕಪ್ಪತ್ತಗುಡ್ಡ ಒಂದು ಇಂಪಾರ್ಟೆಂಟ್ ಆದಂತಹ ಒಂದು ಚಿನ್ನದ ಅದಿರಿಗೆ ಪ್ರಸಿದ್ಧವಾಗಿದೆ. ಕಪ್ಪತ್ತಗುಡ್ಡ ಚಿನ್ನದ ಅದಿರಿನ ನಿಕ್ಷೇಪ ಇದೆ ಕಪ್ಪತ್ತಗುಡ್ಡಿನಲ್ಲಿ. ಬಹಳಷ್ಟು ವಿಸ್ಮಯಗಳನ್ನು ಹೊಂದಿರುವಂತಹ, ಪ್ರಾಕೃತಿಕ ಸಂಪತ್ತನ್ನು ಹೊಂದಿರುವಂತಹ ಒಂದು ಸ್ಥಳ ಕಪ್ಪತ್ತಗುಡ್ಡು ಸ್ನೇಹಿತರೆ. ಇನ್ನು ಗದಗ ಜಿಲ್ಲೆಯಲ್ಲಿ ಮಾಗಡಿ ಪಕ್ಷಿಧಾಮವಿದೆ. ಮಾಗಡಿ ಪಕ್ಷಿಧಾಮ ಇಂಪಾರ್ಟೆಂಟ್. ಮಾಗಡಿ ಪಕ್ಷಿಧಾಮ ಗದಗ ಜಿಲ್ಲೆ ಇಂಪಾರ್ಟೆಂಟ್. ಗದಗ ಜಿಲ್ಲೆಯಲ್ಲಿ ಮಾಗಡಿ ಪಕ್ಷಿಧಾಮ ಇದೆ. ಇನ್ನು ಮಾಗಡಿ ಪಕ್ಷಿಧಾಮವನ್ನು ಗದುಗಿನ ಪಕ್ಷಿ ಕಾಶಿ ಅಂತ ಕರೀತಾರೆ. ಇದನ್ನು ಗದುಗಿನ ಪಕ್ಷಿ ಕಾಶಿ. ಇಂಪಾರ್ಟೆಂಟ್. ಗದುಗಿನ ಪಕ್ಷಿ ಕಾಶಿ ಅಂತ ಕರೀತಾರೆ. ಗದುಗಿನ ಪಕ್ಷಿ ಕಾಶಿ ಯಾವುದಂದರೆ ಅದು ಮಾಗಡಿ ಪಕ್ಷಿಧಾಮ. ಇನ್ನು ಲಕ್ಕುಂಡಿ ಎಂಬ ಸ್ಥಳದಲ್ಲಿ ಕಾಶಿ ವಿಶ್ವೇಶ್ವರ ದೇವಾಲಯ ಇದೆ. ಕಾಶಿ ವಿಶ್ವೇಶ್ವರ ದೇವಾಲಯ ಲಕ್ಕುಂಡಿ ಇಂಪಾರ್ಟೆಂಟ್. ಐತಿಹಾಸಿಕ ಮಹತ್ವ ಪಡೆದಂತಹ ಸ್ಥಳ ಲಕ್ಕುಂಡಿಯಲ್ಲಿ ಐತಿಹಾಸಿಕ ಕಾಶಿ ವಿಶ್ವೇಶ್ವರ ದೇವಾಲಯ ಇದೆ. ಇನ್ನು ಗದಗ ಜಿಲ್ಲೆಯನ್ನು ಧಾರವಾಡ ಜಿಲ್ಲೆಯಿಂದ 1997ರಲ್ಲಿ ಪ್ರತ್ಯೇಕಿಸ್ತಾರೆ. ಧಾರವಾಡದಿಂದ ಇದನ್ನು ಪ್ರತ್ಯೇಕಿಸಿ ಗದಗ ಜಿಲ್ಲೆಯನ್ನು ರಚನೆ ಮಾಡ್ತಾರೆ. ಇಂಪಾರ್ಟೆಂಟ್. ಇನ್ನು ಭಾರತದ ಪ್ರಪ್ರಥಮ ಕೃಷಿ ಪತ್ತಿನ ಸಹಕಾರ ಸಂಘ ಗದಗ ಜಿಲ್ಲೆಯ ಕನಗಿನಹಾಳದಲ್ಲಿ
ಗದಗ ಜಿಲ್ಲೆಯ ಕನಗಿನಹಾಳ. ಭಾರತದಲ್ಲಿ ಮೊದಲ ಕೃಷಿ ಪತ್ತಿನ ಸಹಕಾರ ಸಂಘ ಗದಗ ಜಿಲ್ಲೆಯ ಕನಗಿನಹಾಳ ಎಂಬಲ್ಲಿ ಸಿದ್ಧಲಿಂಗ ಸಣ್ಣ ರಾಮನಗೌಡ ಪಾಟೀಲ್ ಅವರು ಸ್ಥಾಪನೆ ಮಾಡ್ತಾರೆ. ಸಿದ್ದನಗೌಡ ಪಾಟೀಲ್ ಅವರು ಭಾರತದ ಪ್ರಪ್ರಥಮ ಕೃಷಿ ಪತ್ತಿನ ಸಹಕಾರ ಸಂಘವನ್ನು 1905ರಲ್ಲಿ ಸಿದ್ದನಗೌಡ ರಾಮನಗೌಡ ಪಾಟೀಲ್ ಅವರು ಸ್ಥಾಪನೆ ಮಾಡ್ತಾರೆ. ಇದು ಕೂಡ ಪರೀಕ್ಷಾ ದೃಷ್ಟಿಯಿಂದ ಇಂಪಾರ್ಟೆಂಟ್. ಇನ್ನು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ವಿಶ್ವವಿದ್ಯಾಲಯ ಈ ಜಿಲ್ಲೆಯಲ್ಲಿದೆ. ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಯೂನಿವರ್ಸಿಟಿ ಇದು ಕೂಡ ಇಂಪಾರ್ಟೆಂಟ್. ಇನ್ನು ನೆಕ್ಸ್ಟು ಕರ್ನಾಟಕದ ಒಂದು ಸ್ವಾತಂತ್ರ್ಯ ಹೋರಾಟ ಅಂದರೆ ಇದು ಯಾವುದು 1857ರ ಸ್ವಾತಂತ್ರ್ಯ ಹೋರಾಟ ನಡೀತದೆ ಮುಂಡರಗಿಯಲ್ಲಿ. ಬ್ರಿಟಿಷರ ವಿರುದ್ಧ ಮುಂಡರಗಿ ಭೀಮರಾವ್ ಅವರು 1857ರ ಭಾರತದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಟವನ್ನು ಮಾಡ್ತಾರೆ. ಇಷ್ಟು ಸ್ನೇಹಿತರೆ ಗದಗ ಜಿಲ್ಲೆಯ ಒಂದು ಸಣ್ಣ ಸಂಕ್ಷಿಪ್ತ ಮಾಹಿತಿ. ಇಷ್ಟು ನಾವು ಇವತ್ತಿಗೆ ತಿಳಿದುಕೊಂಡಿವಿ ಸ್ನೇಹಿತರೆ. ನನ್ನ ಸ್ಟಡಿ ವಿತ್ ಶಂಕರ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇಲ್ಲಿಗೆ ನನ್ನ ತರಗತಿಯನ್ನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಧನ್ಯವಾದಗಳು.